What do you mean by PDF? PDF full form ಏನು? PDF ಅಂತ ಹೇಳಿದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಹೇಳಿ. ಸೊ ನಾವು ಏನು ಮಾಡ್ತೀವಿ, ತುಂಬ ಬಾರಿ ಜಸ್ಟ್ ಎಕ್ಸ್ಟೆನ್ಷನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಅದರ ಫುಲ್ ಫಾರ್ಮ್ ಏನು ಅಂತ ನಮಗೆ ಗೊತ್ತಿರಲ್ಲ. ಸೊ PDF ಯಾವುದಕ್ಕೆ ಯೂಸ್ ಮಾಡ್ತೀವಿ, PDF ಅಡ್ವಾಂಟೇಜ್ ಏನು, PDFಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದ್ರೆ ಕೊನೆಯಲ್ಲಿ ನಾನು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟೂಲ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. Hi, my name is Pramod. I am a certified digital coach and consultant along with years of experience as an English language trainer. I am on a mission to empower people with digital skills. ಸರಿ, ಬನ್ನಿ ಹಾಗಾದ್ರೆ ಹೇಗೆ ನಾವು ಡಾಕ್ಯುಮೆಂಟ್ನ, PPTನ ಅಥವಾ ಎಕ್ಸೆಲ್ ಫೈಲ್ನ PDFಗೆ ಕನ್ವರ್ಟ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಕಲಿಯೋಣ. ಅದ್ರ ಜೊತೆಗೆ ನಾನು ಹೇಳಿದಾಗೆ ತುಂಬಾ ಇಂಪಾರ್ಟೆಂಟ್ ಟೂಲ್ನ ನಾನು ಹೇಳ್ಕೊಡ್ತೀನಿ. ಒಂದು JPG ಪಿಕ್ಚರ್ನ ಹೇಗೆ PDFಗೆ ಮಾಡೋದು, ಅಥವಾ ಯಾವುದೇ ಫಾರ್ಮ್ಯಾಟ್ ಇಂದ PDFಗೆ ಅಥವಾ PDF ಇಂದ ಬೇರೆ ಫಾರ್ಮ್ಯಾಟ್ಗೆ ಹೇಗೆ ಮಾಡೋದು ಅನ್ನೋದನ್ನ ಆ ಟೂಲಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ ವಿಡಿಯೋನ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ, ಕಾಮೆಂಟ್ ಮಾಡಿ. ಎಸ್, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಎಸ್, ಸೊ ಇವಾಗ ಫಸ್ಟ್ ಈ MS ವರ್ಡ್ ಅಲ್ಲಿ ಒಂದು ಫೈಲ್ ಇದೆ, ನಿಮ್ಮ ಡಾಕ್ಯುಮೆಂಟ್ ಫೈಲ್ ಇದೆ. ಸೊ ಇದನ್ನ ನಾವು PDF ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಯು ಹ್ಯಾವ್ ಟು ಗೋ ಟು ಫೈಲ್ಗೆ ಹೋಗ್ಬಿಟ್ಟು ದೇರ್ ಯು ಹ್ಯಾವ್ ಟು ಚೂಸ್ ಆಸ್ ಸೇವ್ ಆಸ್. ಸೊ ಸೇವ್ ಆಸ್ ಅಂತ ತಗೊಂಡಾಗ ಅಫ್ಕೋರ್ಸ್ ಎಲ್ಲಿ ಬೇಕು ಅಂತ ಕೇಳುತ್ತೆ. ನಾನು ಲೊಕೇಶನ್ ತಗೊಳ್ತಾ ಇದ್ದೀನಿ, ಡೆಸ್ಕ್ಟಾಪ್ ಅಂತ ಹೇಳಿ. ಸೊ ಅದಾದ ನಂತರ ಇಲ್ಲಿ ಸೇವ್ ಆಸ್ ಟೈಪ್ ಅಂತ ಇರುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ, ಯು ಹ್ಯಾವ್ ಟು ಚೂಸ್ ಆಸ್ PDF. ಸೊ PDF ಅಂತ ಹೇಳಿದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸೊ ಅಡ್ವಾಂಟೇಜ್ ಆಫ್ PDF ಏನು ಅಂತ ಹೇಳಿದ್ರೆ, ನೀವು ಯಾರಿಗಾದ್ರೂ ಡಾಕ್ಯುಮೆಂಟ್ ಫೈಲ್ನ PDFಗೆ ಕನ್ವರ್ಟ್ ಮಾಡಿಕೊಟ್ರೆ ಅವರು ಅದನ್ನ ಎಡಿಟ್ ಮಾಡಕ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಅವ್ರ ಹತ್ರ PDF ಎಡಿಟರ್ ಇರಬೇಕು, ಅದರ್ವೈಸ್ you cannot edit. That is the advantage of converting any document to PDF. The second advantage of converting to PDF is it takes very less space. I mean bytes ಕಡಿಮೆ ತಗೊಳುತ್ತೆ. ಮೂರನೇದೇನು ಅಂತ ಹೇಳಿದ್ರೆ, ಕೆಲವೊಂದು ಬಾರಿ ಏನಾಗುತ್ತೆ, ಇವಾಗ ನಾವು MS ವರ್ಡ್ ಅಲ್ಲಿ ಒಂದು ಫಾಂಟ್ ಯೂಸ್ ಮಾಡಿರ್ತೀವಿ. ಆ ಫೈಲ್ನ ನೀವು ಬೇರೆ ಕಂಪ್ಯೂಟರ್ ಓಪನ್ ಮಾಡಿದಾಗ ಇನ್ ಕೇಸ್ ಅಲ್ಲಿ ಆ ಫಾಂಟ್ ಇದ್ದಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ಫಾಂಟ್ ಅನ್ನ ತಗೊಂಡ್ಬಿಟ್ಟು ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ಬೋದು. ಸೊ PDF ನಲ್ಲಿ ನಮಗೆ ಆ ಸಮಸ್ಯೆ ಬರಲ್ಲ. ಓಕೆ, ಸೊ PDF ಅಂತ ಚೂಸ್ ಮಾಡ್ತೀರಾ ಇಲ್ಲಿ. ದೆನ್ ನೀವೇನ್ ಮಾಡ್ತೀರಾ, ಸೇವ್ ಅಂತ ಕ್ಲಿಕ್ ಮಾಡ್ತೀರಾ. ಸೊ ವೆನ್ ಯು ಕ್ಲಿಕ್ ಆನ್ ಸೇವ್, ಸೊ ವಾಟ್ ಹ್ಯಾಪನ್ಸ್, ಈ ಫೈಲ್ ಏನಿದೆ ಇವಾಗ PDF ಗೆ ಕನ್ವರ್ಟ್ ಆಗಿದೆ. ಸೇ ಫಿನಿಶ್. ಸೊ ವಾಟ್ ಇಸ್ ದ ಫೈಲ್ ನೇಮ್, post headings.pdf. ಫಿನಿಶ್. ಸೊ ಇಟ್ ಈಸ್ ಕನ್ವರ್ಟೆಡ್ ಟು PDF. ಇಟ್ ಈಸ್ ಜಸ್ಟ್ ಲೈಕ್ ಸ್ನ್ಯಾಪಿಂಗ್ ಅ ಫಿಂಗರ್. ಓಕೆ, ಸಿ. Right now let me see how we can convert from Excel. So MS Excel ಗೆ ಹೋಗಿದ್ದೀನಿ. ಸೊ MS Excel ಅಲ್ಲಿ ಒಂದು ಶೀಟ್ ಇದೆ. ಇಲ್ಲಿ ಇದನ್ನ ನೀವು PDF ಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಮಾಡ್ತೀರಾ, ಸೇಮ್ ಅಗೇನ್ ಗೋ ಟು ಫೈಲ್, ಚೂಸ್ ಸೇವ್ ಆಸ್, ದೆನ್ ಚೂಸ್ ದ ಡೈರೆಕ್ಟರಿ. ಅಂದ್ರೆ ಎಲ್ಲಿ ಡೆಸ್ಕ್ಟಾಪ್ ಅಥವಾ ಸಮ್ ಅದರ್ ಡ್ರೈವ್, C ಡ್ರೈವ್, D ಡ್ರೈವ್, E ಡ್ರೈವ್, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟೋರ್ ಮಾಡ್ಬೋದು. ನಾನು ಡೆಸ್ಕ್ಟಾಪ್ ತಗೊಳ್ತಾ ಇದ್ದೀನಿ. ದೆನ್ ಫೈಲ್ ನೇಮ್ ಲಿಸ್ಟ್ ಆಫ್ ಆಲ್ ವೆಬ್ಸೈಟ್ಸ್ ಅಂತ ತಗೊಂಡಿದೆ. ಸೇವ್ ಆಸ್ ಟೈಪ್, ಐ ವಿಲ್ ಸೆಲೆಕ್ಟ್ ಆಸ್ PDF. ದೆನ್ ಐ ವಿಲ್ ಕ್ಲಿಕ್ ಓಕೆ. ಸೊ ಓಕೆ, ಓಪನ್ ಫೈಲ್ ಆಫ್ಟರ್ ಪಬ್ಲಿಷಿಂಗ್, ಇದನ್ನ ನೀವು ಆನ್ ಇಟ್ರೆ ಫೈಲ್ ಓಪನ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಕ್ರಿಯೇಟ್ ಆಗುತ್ತೆ. ನಾವು ಇದನ್ನ ಆನ್ ಇಟ್ಟಿದ್ದೀನಿ. ಸೊ ಹಾಗಾಗಿ ಏನಾಗ್ತಾ ಇದೆ ನೋಡಿ, ಕ್ರಿಯೇಟ್ ಆಗಿಬಿಟ್ಟು PDFಗೆ ಓಪನ್ ಆಗಿದೆ ಫೈಲ್. ಸಿ, ಸೊ ನಿಮ್ಗೆ ಏನು ಫಾರ್ಮ್ಯಾಟ್ಸ್ ಮಾಡಿರ್ತೀರಾ, ಫಾಂಟ್ ಯಾವ್ದು ಯೂಸ್ ಮಾಡಿರ್ತೀರಾ, ಕಲರ್ ಏನು ಯೂಸ್ ಮಾಡಿರ್ತೀರಾ, ಯಾವುದು ಚೇಂಜ್ ಆಗಲ್ಲ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕನ್ವರ್ಟಿಂಗ್ ಟು PDF. ಅಂಡ್ ಐ ಕ್ಯಾನಾಟ್ ಎಡಿಟ್, ನಾನು ಇದರಲ್ಲಿ ಏನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅನ್ಲೆಸ್ ನನ್ನ ಹತ್ರ PDF ಎಡಿಟರ್ ಇಲ್ಲದೇನೆ. ಓಕೆ, ಸೊ ಕ್ಲೋಸ್. ಸಿಮಿಲರ್ಲಿ ಯು ಕ್ಯಾನ್ ಗೋ ಟು PowerPoint, PPT. ಸೊ ಇದರಲ್ಲಿರೋದನ್ನ ನಾನು PDFಗೆ ಕನ್ವರ್ಟ್ ಮಾಡಬೇಕು. ಯಾವ ಥರ ಮಾಡ್ತೀರಾ, ಸೇಮ್ ಅಗೇನ್ ಫೈಲ್ಗೆ ಹೋಗ್ಬಿಟ್ಟು ಸೇವ್ ಆಸ್ ಅಂತ ಕ್ಲಿಕ್ ಮಾಡಿ, ಅಗೇನ್ ಡೆಸ್ಕ್ಟಾಪ್ ಅಥವಾ ವೆರ್ ಎವರ್ ಯು ವಾಂಟ್. ದೆನ್ ಫೈಲ್ ನೇಮ್ 5-day digital skills challenge course. Then convert this to PDF. Yes, PDF.
then standard publishing, then I will click on save. Yes, it is converting to PDF. Yes, convert ಆಗಿದೆ, ಓಪನ್ ಆಗಿದೆ. ಸೊ ಅಲ್ಲಿ ಏನು ಅಲ್ಲಿ ಎಷ್ಟು ಟೈಲ್ಸ್ ಸ್ಲೈಡ್ಸ್ ಇತ್ತು ಆ ಎಲ್ಲ ಸ್ಲೈಡ್ಸ್ ಕೂಡ ಇದರಲ್ಲಿ ನಮಗೆ ಬಂದಿದೆ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕನ್ವರ್ಟ್ ಫ್ರಮ್ PDF to PPT to PDF or document to PDF or MS Excel to PDF. ಈ ರೀತಿ ನಾವು ಕನ್ವರ್ಟ್ ಮಾಡ್ಬೋದು. ಇವಾಗ ನಾನು ಒಂದು ಇಂಪಾರ್ಟೆಂಟ್ ವೆಬ್ಸೈಟ್, ಒಂದು ಇಂಪಾರ್ಟೆಂಟ್ ಟೂಲ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಮಗೆ ಒಂದು ವೆಬ್ಸೈಟ್ ಇದೆ, ಐ ಲವ್ PDF ಅಂತ ಹೇಳಿ. ಐ ಲವ್ PDF, ಎಸ್, ilovepdf.com ಎಂಟರ್ ಮಾಡಿ. ಸೊ ಈ ವೆಬ್ಸೈಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನೀವು ಯಾವ ರೀತಿ ಆದರೂ ಕನ್ವರ್ಟ್ ಮಾಡ್ಬೋದು. ನೋಡಿ ಇಲ್ಲಿ ವರ್ಡ್ ಟು PDF, PDF ಟು ಎಕ್ಸೆಲ್, PowerPoint ಟು PDF, Excel to PDF, edit to PDF, okay, watermark, rotate PDF, page numbers, JPG ಅಂದ್ರೆ ಪಿಕ್ಚರ್ ನ PDF ಗೆ ಮಾಡಬಹುದು, PDF ನ JPG ಗೆ ಮಾಡಬಹುದು, HTML ಇರೋದನ್ನ PDF ಗೆ ಮಾಡಬಹುದು, ಅನ್ಲಾಕ್ ಅಂದ್ರೆ PDF ಫೈಲ್ ನ ನೀವು ಎಡಿಟ್ ಮಾಡೋ ತರ ಮಾಡಬೇಕು ಅಂದ್ರೆ ಅದನ್ನ ಮಾಡಬಹುದು. ಅಂದ್ರೆ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ ಕೆಲವೊಂದು, ಅದನ್ನ ರಿಮೂವ್ ಮಾಡಬಹುದು. ನೀವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ, ಆರ್ಗನೈಸ್ ಮಾಡ್ಲಿಕ್ಕೆ, ಸೈನ್ ಯೂಸ್ ಮಾಡ್ಲಿಕ್ಕೆ, ದೆನ್ ರಿಪೇರ್. ಕೆಲವೊಂದು ಫಂಕ್ಷನ್ಸ್ ಫ್ರೀ ಆಪ್ಷನ್ಸ್ ಅಲ್ಲಿ ಇಲ್ಲ, ನಾವು ಪೇ ಮಾಡಬೇಕಾಗುತ್ತೆ. ಬಟ್ ಈ ಜನರಲ್ ಆಪ್ಷನ್ಸ್ ಏನಿದೆ ಇದು ಎಲ್ಲ ನಮಗೆ ಅವೈಲಬಲ್ ಇದೆ ಫ್ರೀಯಲ್ಲಿ. ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಇಲ್ಲಿ ಮೆರ್ಜ್ PDF ಅಂತ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇವಾಗ ಒಂದು 5 ಡಿಫ್ರೆಂಟ್ PDF ಫೈಲ್ಸ್ ಇರುತ್ತೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3, ಫೈಲ್ ನಂಬರ್ 4 ಅಂಡ್ ಫೈಲ್ ನಂಬರ್ 5. ಈ ತರ ಈಚ್ ಅಲ್ಲಿ ಒಂದು 7 ಪೇಜಸ್ ಇರುತ್ತೆ. ಅಂದ್ರೆ 35 ಪೇಜಸ್ ಆಯ್ತು, 5 7 35. ಸೊ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಆ 35 ಸೇರ್ಬಿಟ್ಟು ಒಂದರಲ್ಲೇ ಆಗ್ಬೇಕು. ಸೊ ಅವಾಗ ನಾವು ಇದನ್ನ ಯೂಸ್ ಮಾಡ್ಬೋದು, ಮೆರ್ಜ್ PDF. ಸೊ ವೆನ್ ಯು ಕ್ಲಿಕ್ ಆನ್ ಮೆರ್ಜ್ PDF, ಸೊ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಕೇಳುತ್ತೆ. ಸೊ ನೀವೇನ್ ಮಾಡಬೇಕು, ಸೆಲೆಕ್ಟ್ ಮಾಡ್ಬೇಕು ಫೈಲ್ಸ್. ಎಲ್ಲಿಂದ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಕ್ಲಿಕ್ ಮಾಡ್ತೀರಾ, ದೆನ್ ಇಟ್ ವಿಲ್ ಟೇಕ್ ಯು ಟು ದ, ನೋಡಿ ಫೋಲ್ಡರ್ಗೆ ಬಂದಿದೆ. ನಿಮ್ದು ಯಾವ ಫೋಲ್ಡರ್, ಇವಾಗ ನನ್ನ ಹತ್ರ ಇಷ್ಟು ಫೈಲ್ಸ್ ಇದೆ. ಇಲ್ಲಿ ನಾನು ಬೇಕು ಅಂದ್ರೆ ಇದೆಲ್ಲ ಫೈಲನ್ನ ತಗೊಂಡ್ಬಿಟ್ಟು ಓಪನ್ ಅಂತ ಹೇಳಿದ್ರೆ ಅದೆಲ್ಲ ಮೆರ್ಜ್ ಆಗಿ ಒಂದು ಸಿಂಗಲ್ ಫೈಲ್ ಆಗುತ್ತೆ. ಅದೇ ರೀತಿ ನಾವು ಸ್ಪ್ಲಿಟ್ ಮಾಡ್ಬೋದು, PDF ನ ಸ್ಪ್ಲಿಟ್ ಮಾಡ್ಬೋದು. ಓಕೆ, ದೆನ್ ಇಲ್ಲಿ ಕನ್ವರ್ಟ್ PDF, ನೋಡಿ JPG ಟು PDF, ವರ್ಡ್ ಟು PDF, PowerPoint ಟು PDF, Excel ಟು PDF, ಈ ಕಡೆ ಮತ್ತೆ ಎಲ್ಲ ಟೂಲ್ಸ್ ಇದರಲ್ಲಿ ಇದೆ. So again I'll go back to the first screen, that is home screen. So now for example ಇದನ್ನ ಮಾಡೋಣ, JPG to PDF ಮಾಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ JPG ಫೈಲ್ ಅಂತ ಬರುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ಸೆಲೆಕ್ಟ್ JPG ಫೈಲ್. ದೆನ್ ನಿಮಗೆ ಯಾವುದು, ಇಲ್ಲಿ ಒಂದು PDF ಫೈಲ್ ಇದೆ, ಸಾರಿ JPG ಫೈಲ್ ಇದೆ, ಇದನ್ನ ತಗೊಳ್ತಾ ಇದ್ದೀನಿ ನೋಡಿ. ಓಕೆ, ದೆನ್ ಐ ಆಮ್ ಕ್ಲಿಕ್ಕಿಂಗ್ ಓಪನ್. ಆಯ್ತು, ಇಲ್ಲಿ ಬಂದಿದೆ ಅದು. ಓಕೆ, ಸೊ ಯಾವ ರೀತಿ ಬೇಕು, ಪೋರ್ಟ್ರೇಟ್ ಬೇಕಾ, ಲ್ಯಾಂಡ್ಸ್ಕೇಪ್ ಬೇಕಾ? ಲ್ಯಾಂಡ್ಸ್ಕೇಪ್ ಅಂದ್ರೆ ಈ ತರ ಆಗುತ್ತೆ, ರೈಟ್. ಪೋರ್ಟ್ರೇಟ್ ಬೇಕು ಅಂತ ಹೇಳಿದ್ರೆ ಈ ತರ ಇರುತ್ತೆ. ದೆನ್ ಸೈಜ್ ಬೇಕು ಅಂದ್ರೆ ನೀವು ಕಡಿಮೆ ಮಾಡ್ಕೊಳ್ಬಹುದು, ಫಿಟ್ ಸೇಮ್ ಸೈಜ್ ಆಸ್ ಇಮೇಜ್ ಅಥವಾ ಇನ್ಕ್ರೀಸ್ ಆರ್ ಡಿಕ್ರೀಸ್. ಕ್ಲಿಕ್ ಮಾಡಿ. ಓಕೆ, ಅದಾದ ನಂತರ ಇಲ್ಲಿ ಕೆಳಗಡೆ ಇದೆ ನೋಡಿ, ಕನ್ವರ್ಟ್ ಟು PDF ಅಂತ ಇದೆ. ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ಕನ್ವರ್ಟ್ ಟು PDF. ಸೊ ಕನ್ವರ್ಟ್ ಆಯಿತು. ಸೊ ಡೌನ್ಲೋಡ್ PDF. ಸೊ ಯು ಹ್ಯಾವ್ ಟು ಕ್ಲಿಕ್ ಡೌನ್ಲೋಡ್ PDF. ಸೊ ಇಲ್ಲಿ ಹೇಳ್ತಾ ಇದೆ ದ ಇಮೇಜಸ್ ಹ್ಯಾವ್ ಬೀನ್ ಕನ್ವರ್ಟೆಡ್ ಟು PDF. ಸೊ ಕ್ಲಿಕ್ ಹಿಯರ್. ಎಸ್, ನೋಡಿ ಇಲ್ಲಿ ಬಂದಿದೆ. ಇಲ್ಲಿ ಆಲ್ರೆಡಿ ಒಂದು ಹೆಸರಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಬಂದಿದೆ. ಸೊ ನಾವು ಹೋಗ್ಬಿಟ್ಟು ಡೌನ್ಲೋಡ್ ಹೋಗಿ, ದೆನ್ ಇಲ್ಲಿದೆ ನೋಡಿ ಶೋ ಇನ್ ಫೋಲ್ಡರ್. ಕನ್ವರ್ಟ್ ಆಗಿದೆನಾ? ಸೊ JPG ಅಲ್ಲಿ ಇರೋದು PDF ಗೆ ಕನ್ವರ್ಟ್ ಮಾಡಿದ್ದೀವಿ. ಸೊ ಈ ತರ ನಾವು ಈ ವೆಬ್ಸೈಟ್ ಇಂದ, ilovepdf.com ವೆಬ್ಸೈಟ್ ಇಂದ ನೀವು ಡಿಫ್ರೆಂಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ಬೋದು. ಇಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ. ಓಕೆ, ಇಲ್ಲಿದೆ ನೋಡಿ ಗೆಟ್ ಮೋರ್ ವಿತ್ ಪ್ರೀಮಿಯಂ. ಸೊ ಗೆಟ್ ಪ್ರೀಮಿಯಂ ಅಂದ್ರೆ ಪೇಡ್ ವರ್ಷನ್. ಇವಾಗ ನಾನು ನಿಮಗೆ ತೋರಿಸಿದ್ದು ಫ್ರೀ ವರ್ಷನ್. ನಮಗೆ ಪೇಡ್ ವರ್ಷನ್ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಗೆಟ್ ಪ್ರೀಮಿಯಂ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ
ಸೈನ್ ಅಪ್ ಮಾಡ್ಬೇಕು ನಾವು. ನಂತರ ಅದು ಅಮೌಂಟ್ ಎಷ್ಟಾಗುತ್ತೆ ಏನು ಅಂತ ಹೇಳುತ್ತೆ. ಸೊ ಅದರಲ್ಲಿ ನಮಗೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಇಲ್ಲಿದೆ ನೋಡಿ, ನೋ ಆಡ್ಸ್ ಅಂತ ಇದೆ. ಸೊ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಅನ್ಲಿಮಿಟೆಡ್ ಡಾಕ್ಯುಮೆಂಟ್ ಪ್ರಾಸೆಸ್ ಮಾಡ್ಬೋದು. ಫುಲ್ ಆಕ್ಸೆಸ್ ಟು ಐ ಲವ್ PDF ಟೂಲ್ಸ್. ಓಕೆ, ಕನ್ವರ್ಟ್ ಸ್ಕ್ಯಾನ್ಡ್ PDF ಟು ವರ್ಡ್ ವಿತ್ OCR, sign with digital signatures, convert to PDF. So all these benefits you will get in the premium version. I mean, you have to subscribe. Illide nodi pricing anta ide. So you can click here and you can see the pricing. So ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಂತ್ಲಿ ಬಿಲ್ಲಿಂಗ್. ಸೊ ಮಂತ್ಲಿ ಎಷ್ಟಿದೆ, 500 rupees ಪರ್ ಮಂತ್ ಅಂತ ಇದೆ. ಇಯರ್ಲಿ ತಗೊಂಡ್ರೆ 200 ಪರ್ ಮಂತ್, ಅಂದ್ರೆ ಒಂದು ವರ್ಷಕ್ಕೆ 2400 ಕೊಡಬೇಕಾಗುತ್ತೆ. ಇಲ್ಲಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನ್ ಡಿಫ್ರೆನ್ಸು, ಫ್ರೀ ಪ್ಲಾನ್ಗೆ ಇದಕ್ಕೆ ಏನ್ ಡಿಫ್ರೆನ್ಸು, ಇನ್ಕ್ಲೂಡೆಡ್ ಟೂಲ್ಸ್, ಏನೇನು ಟೂಲ್ಸ್ ಇನ್ಕ್ಲೂಡ್ ಆಗಿದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಪ್ರೀಮಿಯಂ ಅಲ್ಲಿ ಏನೇನಿರುತ್ತೆ, ಆಲ್ ಡೀಟೇಲ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಿ. ರೈಟ್. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಅದರ್ವೈಸ್ ಜಸ್ಟ್ ನಾವು ಫ್ರೀ ವರ್ಷನ್ ನ ಯೂಸ್ ಮಾಡ್ಬೋದು. ಎಸ್, ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ನೀವು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಹೊಸ ವಿಡಿಯೋ ಪಬ್ಲಿಷ್ ಆಗ್ತಾ ಇರುತ್ತೆ. ತಪ್ಪದೇ ವಿಡಿಯೋನ ನೋಡಿ. ಸೊ ನನ್ನ ಜೊತೆ ಮಾತಾಡಬೇಕು ಅಂದರೆ 9800083957ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು. Let's meet in the next video.